ನಗರದ ಹೃದಯ ಭಾಗದಲ್ಲಿರುವ ಹಿರೇಹಳ್ಳದ ಬ್ರಿಡ್ಜ್ ಕಾಮಗಾರಿಯು ಅಪೂರ್ಣಗೊಂಡರೂ ಕೂಡ ತರಾತುರಿಯಲ್ಲಿ ಉದ್ಘಾಟಿಸಿದ ಪರಿಣಾಮ ಇಂದು ವಾಹನ ಸವಾರರು ಇದರ ಪರಿಣಾಮವನ್ನು ಎದುರಿಸುವಂತಾಗಿದೆ. ಹಲವಾರು ಸಂಘ ಸಂಸ್ಥೆಗಳು ಧ್ವನಿ ಎತ್ತಿದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಕಳೆದ ಸುಮಾರು 2 ತಿಂಗಳ ಹಿಂದೆ ಸಂಸದ ರಾಜಶೇಖರ್ ಹಿಟ್ನಾಳ್ ಹಿರೇಹಳ್ಳದ ಬ್ರಿಡ್ಜ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಮಗಾರಿ ಪರಿಪೂರ್ಣಗೊಳಿಸುವ ಭರವಸೆ ನೀಡಿದರು. ಆದರೂ ಇದುವರೆಗೂ ಸಹ ಬ್ರಿಡ್ಜ್ ಕಾಮಗಾರಿ ಪರಿಪೂರ್ಣಗೊಳ್ಳದಿರುವುದು ಯಾವ ಕಾರಣಕ್ಕಾಗಿ ಎನ್ನುವ ಪ್ರಶ್ನೆ ಕಾಡತೊಡಗಿದೆ. ಈ ಕುರಿತು ನಗರಾಭಿವೃದ್ಧಿ ಹೋರಾಟ ಸಮಿತಿಯ ಸಂಚಾಲಕ ನಾರಾಯಣ್ ಬೆಳಗುರ್ಕಿ ಮಾತನಾಡಿ, ಹಿರೇಹಳ್ಳದ ಸೇತುವೆ ಕಾಮಗಾರಿ ಪರಿಪೂರ್ಣಗೊಳಿಸದಿರುವುದು ಖೇದಕರ ಸಂಗತಿ. ಕೂಡಲೇ ಸಂಸದರು, ಶಾಸಕರು ಹಾಗೂ ಅಧಿಕಾರಿ ವರ್ಗದವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಹಿರೇಹಳ್ಳದ ಸೇತುವೆ ಕಾಮಗಾರಿ ಪರಿಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕಲ್ಪಿಸುವಂತ ದೊಡ್ಡ ಪ್ರಮಾಣದ ಸೇತುವೆ ಆಗಿದೆ. ಈ ಸೇತುವೆ ಕಾಮಗಾರಿ ವರ್ಷದಿಂದಾದರೂ ಕೂಡ ಅದು ಸಂಪೂರ್ಣಗೊಂಡಿಲ್ಲ ಅನ್ನುವಂಥದ್ದು ಒಂದು ಖೇದಕರ ವಿಷಯ. ಈಗಾಗಲೇ ಒಂದು ಕಡೆ ಇರುವಂಥ ಸೇತುವೆಗೆ ಮತ್ತೊಂದು ಸೇತುವೆಯನ್ನು ಕಟ್ಟಿ ಜೋಡಿಸುತ್ತಿರೋದ್ರಿಂದ ಮಧ್ಯದಲ್ಲಿ ದೊಡ್ಡ ಪ್ರಮಾಣದ ಬಿರುಕು ಕಂದಕ ಉಂಟಾಗಿದೆ. ಆ ಸಂಬಂಧಪಟ್ಟಂತೆ ಅದನ್ನು ಎರಡೂ ಕಡೆಗೆ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಸ್ಟಾರ್ಟಿಂಗ್ ಟೈಮು ಮತ್ತು ಎಂಡಿಂಗ್ ಟೈಮು ಅವುಗಳಲ್ಲಿ ಪ್ರಯಾಣಿಕರಿಗೆ ಯಾವ ರೀತಿ ಮೂವಿಂಗ್ ಆಗಬೇಕು ಅನ್ನೋಂಥದ್ರ ಬಗ್ಗೆ ಭಾಳ ಗೊಂದಲ ಆಗಿ ಉಂಟಾಗಿದೆ. ಮತ್ತು ಸಾಕಷ್ಟು ಆಟೋ ಚಾಲಕರು ಇರ್ಬೋದು, ಬೈಕ್ ಸವಾರರು ಇರ್ಬೋದು, ಸಣ್ಣ ವಾಹನಗಳು, ದೊಡ್ಡ ದೊಡ್ಡ ವಾಹನಗಳು ಕೂಡ ಹೋಗ್ಲಿಕ್ಕಲ್ಲಿ ಭಾಳ ತೊಂದರೆ ಮತ್ತು ಸಂಚಾರದ ವ್ಯತ್ಯಯ ಅದು ಉಂಟಾಗ್ತಾ ಇರೋದ್ರಿಂದ ನಗರದ ಒಳಗಿನ ಸಂಚಾರಕ್ಕೆ ಭಾಳ ತೊಂದರೆ ಉಂಟಾಗ್ತಾ ಇದೆ. ಮತ್ತು ಪ್ರತಿನಿತ್ಯ ಬೈಕ್ ಸವಾರರು, ಆಟೋ ಸವಾರರಿಗೆ ಸವಾಲಾಗಿರೋದ್ರಿಂದ ಸಣ್ಣ ಪುಟ್ಟ ಅಪಘಾತಗಳು ಕೂಡ ನಡೆಯುವಂಥದ್ದು ನಾವಲ್ಲಿ ಕಾಣ್ತೇವೆ. ಹಾಗಾಗಿ ಅದನ್ನು ತ್ವರಿತಗತಿಯಾಗಿ ಸಂಸದರು ಬಂದು ಭೇಟಿ ಕೊಟ್ಟೋಗಿದ್ದಾರೆ. 2 ತಿಂಗಳಾಯಿತು ಭೇಟಿ ಕೊಟ್ಟೋಗಿದ್ದಾರೆ. ವರ್ಷ ಆಯಿತು, ಆ ಕಾಮಗಾರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಒತ್ತಾಯ ಮಾಡೋದೇನಂತಂದರೆ ಸಂಪೂರ್ಣವಾಗಿ ಅದನ್ನು ಆ ಒಂದು ಕಾಮಗಾರಿಯನ್ನು ಸಂಪೂರ್ಣಗೊಳಿಸಬೇಕು. ಜೊತೆಗೆ ಪ್ರಯಾಣಿಕರಿಗೆ ವ್ಯತ್ಯಯ ಉಂಟಾಗದಂತೆ ನೋಡ್ಕೊಳ್ಬೇಕು. ಈ ಸಂಬಂಧಪಟ್ಟಂತೆ ಅಧಿಕಾರಿ ವರ್ಗ, ಶಾಸಕರು ಮತ್ತು ಸಂಸದರು ಗಮನ ಹರಿಸಿ ಅದಂತ ತ್ವರಿತಗತಿಯಾಗಿ ಆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಡ್ಬೇಕಂತೇಳಿ ನಾನು ಒತ್ತಾಯಿಸ್ತಾ ಇದ್ದೇನೆ. ನಾರಾಯಣ ಬೆಳಗುರ್ಕಿ, ಸಂಚಾಲಕರು, ನಗರಾಭಿವೃದ್ಧಿ ಹೋರಾಟ ಸಮಿತಿ, ಸಿಂಧನೂರು.